ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಮುಂಚೆಯಿಂದ ಎಲ್ಲ ವೀಡಿಯೋ ನೋಡಿ ಬಂದಿದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ಹಾಯ್. ಇವತ್ತು ನಾನು ಒಂದು US ಅಲ್ಲಿ ಇಂಡಿಯನ್ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇಟ್ಸ್ ಕಾಲ್ಡ್ ಹಿಂದೂ ಸೆಂಟರ್ ಆಫ್ ವರ್ಜಿನಿಯಾ. ನನಗೆ ಈ ಟೆಂಪಲ್ ತುಂಬ ಇಷ್ಟ. ನಾನು ಹೋಗ್ಬಿಟ್ಟು ತುಂಬ ದಿನ ಆಯಿತು. ಸೊ ಈ ಟೆಂಪಲಲ್ಲಿ ಎಲ್ಲ ದೇವರು ಒಂದೇ ದೇವಸ್ಥಾನದಲ್ಲಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಆ್ಯಂಡ್ ಸಿ. ಆ್ಯಂಡ್ ಯಾರು ಕಾಮೆಂಟ್ ಕೂಡ ಮಾಡಿದ್ರಿ, ನೀವು ಅಲ್ಲಿ ಟೆಂಪಲ್ ಹೆಂಗಿರುತ್ತೆ ಅಂತ ತೋರಿಸಿ ಅಂತ. ಸೊ ಬನ್ನಿ ಹೋಗೋಣ. ಯಾ, ಲೆಟ್ಸ್ ಗೋ. ಇದೆ ಗಾಯ್ಸ್ ಟೆಂಪಲ್. ತುಂಬ ಬ್ಯೂಟಿಫುಲ್, ಪೀಸ್ಫುಲ್ ಆಗಿದೆ ಈ ಏರಿಯಾ ಫುಲ್ಲು. ಇಲ್ಲಿ ಎಂಟ್ರೆನ್ಸ್ ಇದೆ, ಒಳಗಡೆ ಹೋಗೋಣ. ಸೊ ನಂದು ದರ್ಶನ ಆಯಿತು. ಅಲ್ಲಿ ತುಂಬ ದೇವರಿತ್ತು, ತುಂಬ ಪೀಸ್ಫುಲ್, ತುಂಬ ಚೆನ್ನಾಗಿತ್ತು. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋದು ಅಲೌಡ್ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ. ಬಟ್ ತುಂಬ ಖುಷಿ ಆಗುತ್ತೆ ಈ ಥರ ನಾವು ಕಂಟ್ರಿಯಿಂದ ಆಚೆ ಬಂದಾಗೂ ಎಷ್ಟೊಂದು ಜನ ಇಂಡಿಯನ್ಸ್ ನಮ್ಮ ಟೆಂಪಲ್ಸ್ನ ಮತ್ತು ನಮ್ಮ ಹಿಂದೂ ಕಲ್ಚರ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ವೆರಿ ಪೀಸ್ಫುಲ್. ಯಾರು ಬೇಕಾದರೂ ಬರ್ಬೋದು. ಇಲ್ಲಿ ಕ್ಯಾಂಟೀನ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕಿದೆ. ಮತ್ತು ಅಲ್ಲಿ ಜನ ಇದ್ದರು, ಅವ್ರು ನನಗೆ ಒಂದು ಇವೆಂಟಿಗೆ ಇನ್ವೈಟ್ ಮಾಡಿದ್ರು, August 16th ಇವೆಂಟಿಗೆ. ಸೊ ನಾನು ಬರ್ತೀನಿ ಅಂತ ಹೇಳಿದೆ. ಸೊ ತುಂಬ ಚೆನ್ನಾಗಿದೆ. ಆಲ್ವೇಸ್ ಹಿಂದೂ ಟೆಂಪಲ್ಸ್ ಯಾವಾಗಲೂ ಇನ್ವೈಟಿಂಗ್ ಇರ್ತಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೋಮ್ಲೆಸ್ ಪೀಪಲ್ಗೆ ಫ್ರೀ ಫುಡ್ ಕೊಡ್ತಾ ಇರ್ತಾರೆ. ಸೊ ವೆರಿ ಹ್ಯಾಪಿ ಟು be able to connect to our culture even though ನಾವು ಕಂಟ್ರಿಯಿಂದ ಅಷ್ಟು ದೂರ ಇದ್ದೀವಿ. ಸೊ ಯಾ, ಇಟ್ಸ್ ವೆರಿ ನೈಸ್. ಕ್ಯಾಂಟೀನ್ ಇದೆ, ನೋಡೋಣ ಒಳಗಡೆ ಹೋಗೋಣ ಏನಾದರೂ ಇದೆಯಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಅಷ್ಟೇ ಈ ವಿಡಿಯೋ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ನಂದು ಹೊಸ ವಿಡಿಯೋ ತುಂಬ ಬೇಗ ಬರುತ್ತೆ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಬಾಯ್.